ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಏನ್ರಿ ಫಿಲಮ್ಗಳು ಇರ್ತಾರ ಅವ್ರಿಗೂ ಕೆಲಸವಿಲ್ಲ ಅಷ್ಟೇ, ಜನಗಳು ಸಾಯಿಸಕ್ ಬರ್ತಾರ ಅಷ್ಟೇ. ₹1 ಲಂಗ ತಕ್ಕ ಡಿಂಗಿ ತಕ್ಕ ಡಿಂಗಿ ತಕ್ಕ ಡಿಂಗಿ ತಕ್ಕ ಲಂಗ ತಕ್ಕ ಡಿಂಗಿ ತಕ್ಕ ಬಿಟ್ಕೊಂಡು ಹೋಗ್ತಾರ. ಆ ದುಡ್ಡು ಯಾವ ತರ ಆಗ್ತಾರ, ನಮ್ಮ ತರ ನಮ್ ಬೋಸ್ತಾರ ಮುಂದೆ ಎತ್ಕೊಂಡು ಹಾಕ್ತಾರೆ. ಇಲ್ಲ ಇಲ್ಲ, ಈಗ ಹೋಯ್ತಾ ಇದ್ದೀನಿ ಅಷ್ಟೇ. ಅವತಾರ ತಮಿಳ್ ಫಿಲಮ್ ಆ ಕಡೆ ಆಗೋಯ್ತು. ಈಗ ತಮಿಳು ಅಲ್ಲಿ ಹಾಕಿದ್ದಾನೆ ಮುಂದೆ. ಇವಂದು ಯಾವ್ದಪ್ಪ, ವಿಜಯಕಾಂತ್ ಮಗಂದು. ಅವತಾರ ನಾವು ಅವತಾರ ಆಗೋಯ್ತೀವಿ. ನಾವು ಅವತಾರ ಅದು ಆ ಅವತಾರ ನೋಡ್ಕೊಂಡು ನಾವು ಅವತಾರ ಆಗೋಯ್ತೀವಿ. ಏನ್ರಿ ಫಿಲಮ್ಗಳು ಇರ್ತಾರ ಅವ್ರಿಗೂ ಕೆಲಸವಿಲ್ಲ ಅಷ್ಟೇ, ಜನಗಳು ಸಾಯಿಸಕ್ ಬರ್ತಾರ ಅಷ್ಟೇ. ₹1 ₹2 ₹100 ಖರ್ಚು ಮಾಡ್ತಾರ. ಇಲ್ಲಿ ₹100 ಬಿಲ್ ಮಾಡ್ತಾರ. ಸ್ಟೋರಿ ಇದ್ರಲ್ವಾ ಫಿಲಮ್ ಇಂಟ್ರೆಸ್ಟ್ ಆಗುತ್ತೆ ನೋಡಾಕ. ಏನ್ ಚೇಂಜ್ ಕೊಡ್ತಾರ? ಚೇಂಜ್ ತಕ್ಕ ಯಾವ ಸ್ಟೋರಿ ಕೆಲಸ ಮಾಡ್ತಾನ, ಏನೂ ಇಲ್ಲ. ಕಣ್ಣೊಳಗೆ ಅದಕ್ಕಿಲ್ಲ, ಕಣ್ಣೊಳಗೆ ನೀರು ಬಂದ್ಬಿಡ್ತದೆ. ಹಳೆ ಪಿಕ್ಚರ್ ಆ ತರ ಸ್ಟೋರಿ ನೋಡಿ. ಹೌದಾ? ಹಳ ಸ್ಟೋರಿ ಇದ್ರೆ ಸ್ಟೋರಿ ಇದೆ. ಫಿಲಮು ಯಾವ 100, 150 ದಿವಸ, 200 ದಿವಸ, 6 ತಿಂಗಳ, 3 ತಿಂಗಳ ಫಿಲಮ್ಗೆ ಓಡ್ತಿತ್ತು. ಈಗೇನಾಗ 3 ದಿವಸಕ್ಕೆ ಎತ್ತಾಗ್ತಾನ. ಒಂದು ದಿವಸಕ್ಕೆ ಇಲ್ಲ, 1 ದಿವಸಕ್ಕೆ ಜನ ಸೇರಲ್ಲ. ಯಾಕೆ ಸೇರಲ್ಲ? ಸರಿಯಾಗಿ ಸ್ಟೋರಿ ಎತ್ತಲ್ಲ, ಸ್ಟೋರಿ ಮಾಡಲ್ಲ. ಅವತ್ತಿಂದ ಅವತ್ತಿಗೆ ನೋಡ್ತಾರೆ, ಅವತ್ತಿಂದ ಅವತ್ತಿಗೆ ಮಾಡ್ತಾರೆ. ಯಾಕೆ 1000 ಕೋಟಿ 500 ಕೋಟಿ ಮಾಡೋದಕ್ಕೆ ಆ ದುಡ್ಡು ನಮ್ಮ ತಲೆ ಮೇಲೆ ಹಾಕ್ತಾರೆ ಅಷ್ಟೇ. ನಮ್ಮ ಬೋರ್ಕ್ ಹೋಗಿ ಇನ್ನೊಬ್ಬ ಅವ್ರು ತಿಂತಾರೆ ಅಷ್ಟೇ. ಅದು 3 ದಿವಸಕ್ಕೆ ಓಡಾಯ್ತದು. ಆ ತಕ್ಷಣ ಏನಾದ್ರು ಮಾಡಿ ಇನ್ನು ವಿಜಯಕಾಂತ್ ಬರ್ಲಿಪ್ಪಿದ್ದವ್ ಅದು ಕಥೆನೇ ಬೇರೆ. ಅವ್ನು ಸ್ಟೋರಿ ಪಕ್ಕ ಎತ್ತಾನೆ. ವರ್ಷ ಆಗಲಿ, 6 ತಿಂಗಳಾಗಲಿ, 3 ತಿಂಗಳಾಗಲಿ ಫಿಲಮ್ ಕ್ಲೀಟಾಗಿ ಎತ್ತಾನು. ಈಗ ನೋಡಿ ಅದು ಯಾವ ಫಿಲಮ್ ಮಾಡಿದ್ಮೇಲೆ ಒಂದು 6 ತಿಂಗಳ, 1 ತಿಂಗಳಾದ್ರು ಓಡೋದು ಯಾವ ಫಿಲಮ್ ಮಾಡ್ಬೇಕಂತ ಅಂತ ಫಿಲಮ್ ಯಾತಿರ್ಬೇಕು ಹೇಳಿ? ಜನಗಳನ್ನ ಸಾಯಿಸಕ್ ಮಾಡ್ತಾರೆ ಅಷ್ಟೇ. ಅವರು ನಿನಗೆ ಕೂಲಿ ತಗೋತಾರೆ, 5 ಕೋಟಿ ನಿನ್ ಕೊಟ್ಬಿಡ್ತಾರೆ. ನೀನೇನ್ ಮಾಡ್ತೀಯ? ನೀನು ಅಡ್ವರ್ಟೈಸ್ ಮಾಡೋದು ಹೇಳೋದು ಮಾತ್ರ. ಯಾವ ಸ್ಟೋರಿ ಮಾಡ್ಬೇಕಾದ್ರು ವರ್ಷ ಆಗಲಿ, 6 ತಿಂಗಳಾಗಲಿ, 4 ಜನ ಪ್ರೀತಿ ಪಟ್ಟು ನೋಡ್ತಿನ್ನ ಮಟ್ಟ ಫಿಲಮ್ ಇರಬೇಕು. ಇಂಥವೇನೆ ಅಲ್ಲ, ಅವತಾರನೇ ಇರಲಿ, ಅವತಾರನೇ ಇರ್ಲಿ, ಪುಣ್ಯಂತನೇ ಮಾಡ್ಲಿ, ಎಂಥದೇ ಮಾಡಿರ್ಲಿ, ಇನ್ನೊಂದ್ಸಾರಿ ಬಂದು ನೋಡ್ತೀನಿ ಲೆಕ್ಕ ಇರ್ಬೇಕು ಫಿಲಮ್. ಇವತ್ತು ಬಂದವರು ಇಂಥವ್ರಿಗೆ ದೊಡ್ಡಬೇಕು ಅನ್ನೋ ಮಟ್ಟ ಬರ್ತಾವ. ಅಂತ ಫಿಲಮ್ ನೋಡಿದ್ರಾ? ಅಯ್ಯಮ್ಮ ತೀರೋದ್ರು ಎಷ್ಟು ಪಿಕ್ಚರ್, 250 ಪಿಕ್ಚರ್ ಎಮ್ಮ ಮಾಡೋಳ. ಇವತ್ತು ಸೂಪರ್ ಸತ್ತವರು ನೆನ್ಸ್ಕೋಬೇಕು. ಇವತ್ತು MGR ಮಾಡ್ದ, ಶಿವಾಜಿ ಗಣೇಶ ಮಾಡ್ದ, ಆರ್ ಗಣೇಶ ಮಾಡ್ದ, ನಂಬೇರ್ ಮಾಡ್ದ, ಎಂತೆಂಥ ಫಿಲಮ್ ಮಾಡೋರ. ಈಗ ನಾವು ಸುಮ್ಮನೆ ಇಲ್ಲ, ಲಂಗ ತಕ್ಕ ಡಿಂಗಿ ತಕ್ಕ ಡಿಂಗಿ ತಕ್ಕ ಡಿಂಗಿ ತಕ್ಕ ಲಂಗ ತಕ್ಕ ಡಿಂಗಿ ತಕ್ಕ ಬಿಟ್ಕೊಂಡು ಹೋಗ್ತಾರ. ಆ ದುಡ್ಡು ಯಾವ ತರ ಆಗ್ತಾರ, ನಮ್ಮ ತರ ನಮ್ಮ ಬೋಸ್ತಾರ ಮುಂದೆ ಎತ್ಕೊಂಡು ಹಾಕ್ತಾರೆ. ಇನ್ನೊಂದು 4 ಜನ ನೋಡುವ ಇಂಟ್ರೆಸ್ಟ್ ಇರಬೇಕು. ಇನ್ನೊಂದು ಬಂದು ನೋಡ್ತೀನಿ ಲೆಕ್ಕ ಇರಬೇಕು. ಅಖಂಡ ಸೂಪರ್ ರೀ. ಅದು 3 ದಿವಸಕ್ಕೆ ಎತ್ತಾಪುಟಪ್ಪ ಅದಕ್ಕೆ. ಈಗ ಏನಿಲ್ಲ, ನ್ಯಾಯ ನೀತಿ ಧರ್ಮ ಇರೋದ್ರೆ ನಾವು ಒದ್ದಾಗ್ತಾರ, ಮೋಸ ತುಂಡು ಮಾಡೋದ್ರೆ ಮುಂದೆ ತಗೋತಾರ. ಅಂತ ಕಾಲ ಈಗಿರೋದು. ದಯವಿಟ್ಟು ನೋಡಿದ ನಮ್ದು ಅಂತ ಹೇಳ್ಕೋಬಾರ್ದು, ಪ್ರತಿಯೊಂದು ಅಷ್ಟು ನಮ್ದು ಅಂತ ಹೇಳ್ಕೋಬಾರ್ದು. ಸ್ಟೋರಿ ಪ್ರತಿಯೊಂದಕ್ಕೂ ಸ್ಟೋರಿ ಇದ್ರೆ ಇನ್ನಾರು ದಿವಸ ನೋಡ್ತೀನಿ ಲೆಕ್ಕ ಅದೇ ಇರುತ್ತೆ, ಅದೇ ಹೋಗ್ತಾ ಇರ್ತೀನಿ ಮುಂದಕ್ಕೆ. ನಾವು ಹೋಗ್ಬೇಕಾಗಿಲ್ಲ, ಚಕ್ರ ಅದೇ ತಳ್ಕೊ ಹೋಯ್ತಾ. 25 ಇದು ಬರ್ತಾ ಇದೆ, ಮಾರ್ಕ್ ಮತ್ತೆ 45 ಬರ್ತಾ ಇದೆ. ಶಿವಣ್ಣ ಅವ್ರದ್ದು ಬರ್ತಾ ಇದೆ, ಸುದೀಪ್ ಅವ್ರದ್ದು ಬರ್ತಾ ಇದೆ. ಸುದೀಪ್ ಒಂದು ಹೇಳ್ರಿ ಬೇಕಾರೆ ಇನ್ನೂ 4 ವರ್ಷ ಚೆಂದ ಓಡ್ತಂತ ಹೋಗ್ಬೋದು. ಈ ಉಪೇಂದ್ರನ ಬರ್ತದ, ಈ ಶಿವಣ್ಣಂದು ಎತ್ಕೊಳ್ತದ, ಕುಣಿತಾರೆ. ಹರ್ಚ್ಕೊಯ್ತಲ್ಲ ಆ ಥರ. ಇವ್ರು ನೋಡ್ರಿ, ಸುದೀಪು ಸೂಪರಾಗ ಟೆಕ್ನಿಕ್ ಇರುತ್ತೆ. ಅವನೇ ಬೇರೆ, ಇವರೇ ಬೇರೆ. ಅವನು ಕನ್ನಡ, ಇದು ಕನ್ನಡನೇ. ಯಾವಷ್ಟೇ ಮೊಸರನ್ನೇ ಮಾಡಿ 45 ನೋಡ್ತೀರಾ, ಮಾರ್ಕ್ ನೋಡ್ತೀರಾ? ನಮ್ಮ ಸುದೀಪ್ನೇ ನೋಡೋದು, ನೋಡ್ತೀನಿ. ಅಲ್ಲೆಲ್ಲ ಮನ್ಸ ಕನ್ನಡ ಆದ್ಮೇಲೆ ಪ್ರತಿಯೊಂದು ನೋಡ್ಬೇಕಾದ್ದೆ. ಪ್ರತಿಯೊಂದು ಮನುಷ್ಯನಿಗೂ ಬೇಕು ತಮಿಳು, ಹಿಂದಿ, ಇಂಗ್ಲೀಷ್ ಒಂದು ಪ್ರತಿಯೊಬ್ಬರು. ಈಗ ರಾಜ್ಯದಲ್ಲಿ ಯಾವ ಥರ ಜನ ಇರ್ತಾರೆ ಹಾಗೆ ಪ್ರತಿಯೊಂದು ಇರುತ್ತೆ. ಫಿಲಮು ಹಾಗೆ ಬಂದಿರುತ್ತೆ. ಅವ್ ತಕ್ಕ ನಾವು ಆಸೆ ಜಾಸ್ತಿ ಇರುತ್ತೆ. ಆಸೆ ತಕ್ಕಂದ್ರೆ ಅವರಿಲ್ಲ. ಆಸೆ ಮನುಷ್ಯನ್ಗೆ ಆಸೆ ಇರುತ್ತೆ, ಆಸೆ ತಕ್ಕ ಫಿಲಮ್ಗಳು ಇರ್ತಲ್ಲ. ಅವತಾರ ಎಲ್ಲ ಇಂಥ ಸಿನಿಮಾ ಬಂದ್ರೆ ನೋಡೋದೇ. ಯಾಕೆ ನೋಡ್ಬೇಕು?
ಕಾಸು ಯಾಕೆ? ಮಸಾಲೆ ದೋಸೆ ಅದಲ್ವಾ ಮಸಾಲೆ ದೋಸೆ ಹೋಗ್ಬಿಟ್ಟು ಹೋಗಿ ಖಾಲಿ ದೋಸೆ ಬಂದು ಬಿಡ್ಬೇಕಾಯ್ತ ಎಣ್ಣೆ ಅಲ್ಲ ಮಸಾಲೆ ದೋಸೆ ತಗೊಂಡ್ಬಿಟ್ಟು ಖಾಲಿ ದೋಸೆ ಬಂದು ಕುತ್ಕೋಬೇಕಾಯ್ತ ಈ ಫಿಲಮ್ ಎತ್ತನೇ ಆಗ ಈಗ ಏನಂತ ಇಂಟ್ರೆಸ್ಟ್ ಹೋಗಿಲ್ಲ ಈಗ 6 ತಿಂಗಳ ನೋಡ್ರಿ ನಾನು ಎಲ್ಲ ಇದೇ ಇಷ್ಟ ಆಗುತ್ತಲ್ಲ, ಯಾವ ತರ ಬೇಕು, ಅಂಡರ್ ವಾಟರ್ ಬೇಕು. ಅದೇ ಈಗ ಅವ್ರು ಯಾರ ತರ ಇಂಥ ತರನೆಲ್ಲ ನುಣ್ಣ ಬೋಳ್ಸ್ಕೊಬತ್ತಾರ ತಗೋದ್ಮೇಲೆ ಹಾಕ್ತಾರ ನೋಡ್ತಾರ. ನಾವು ಯಾರ ತರ ಹಾಕವು ನಿಮ್ಮ ತರ ಹಾಕಂತ ನಮ್ಮ ತಿಗಡೆ ಮಾಡಿದ್ರೆ ಸಂಪಾದನೆ ಮಾಡ್ಬೇಕು ತಂದು ಹಾಕ್ಬೇಕು. ಹಾಗೇನಂತ ಏನ್ ಫಿಲಮ್ ಇದು ಅಷ್ಟೇ ವ್ಯತ್ಯಾಸ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.